1000 ಜನ 1000 ಮಾತಾಡ್ಲಿ ಅಪ್ಪ, ಆಯ್ತಾ? ನಮಗೆ ಇಲ್ಲೇ ಕಾಣಿಸ್ತಿದೆ ಏನು ಅಂದ್ಬಿಟ್ಟು ಹೆಸರು ಬರಬೇಕು. ಇದು ನನ್ನ ಕಡೆಯಿಂದ ನಾನು ಸೌಮ್ಯಕ್ಕನಿಗೆ ಗಿಫ್ಟ್. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನ್ ನಿಮ್ ಸೌಮ್ಯಶ್ರೀ ಮಾತಾಡ್ತಾ ಇರೋದು. ಅಂತೂ ಪೂಜೆ ತುಂಬಾ ಚೆನ್ನಾಗಾಗಿದೆ. ರಾಯ್ರೆ, ಪೂಜೆ ಚೆನ್ನಾಗಿ ಮಾಡಿದೀನ? ಇವತ್ತು ಬೆಳಗ್ಗೆ ಬೇಗ ಎದ್ದು ಹೂವು ಎಲ್ಲ ತಗೊಂಡ್ ಬಂದು ನೀಟಾಗಿ ಪೂಜೆಗೆಲ್ಲ ನೀಟಾಗಿ ರೆಡಿ ಮಾಡೋಣ ಅಂತೇಳಿ ಬೆಳಗ್ಗೆನೆ ಹೋದೆ. ಅಪ್ಪ ಸ್ವಾಮಿ, ಅಪ್ಪ ಹೂವು ಕೊಟ್ರು ಇವತ್ತು. ನೀಟಾಗಿ ಪೂಜೆ ಮಾಡಿದೆ. ಅಲಂಕಾರ ಎಲ್ಲ ತುಂಬಾ ಇಷ್ಟ ಆಯ್ತು. ತುಂಬಾನೇ ಚೆನ್ನಾಗಿದೆ ಇವತ್ತಿನ ಅಲಂಕಾರ, ಇವತ್ತಿನ ಪೂಜೆ. ನನಗೆ ಎಷ್ಟಾಗುತ್ತೋ ಅಷ್ಟು ದುಡ್ಡು ಕೊಟ್ಟು ರಾಯರಿಗೆ ಹೂವು ತಗೊಂಡು ಬರ್ತೀನಿ. ಹೂವು ತಂದು ಅವ್ರಿಗೆ ಅಲಂಕಾರ ಮಾಡೋದೇ ಒಂದು ಖುಷಿ ನನಗೆ. ರಾಯರಿದ್ದಾರೆ, ರಾಯರಿದ್ದಾರೆ. ಇದು ಅಷ್ಟೇ. ಈ ಫೋಟೋಗೂ, ಇಲ್ಲಿ ರಾಯರ ಫೋಟೋಗೂ ಸಿಂಪಲ್ ಆಗಿ ನಾನು ಅಲಂಕಾರನ ಮಾಡಿದೆ. ಕಬ್ಬಾಳಮ್ಮ, ಅಮ್ಮ ಕಬ್ಬಾಳಮ್ಮ ಕಾಪಾಡುತ್ತಾಯಿ. ಬೃಂದಾವನ ರಾಯರು. ಮೊನ್ನೆನೂ ಕೂಡ ಒಬ್ರು ವಿಘ್ನೇಶ್ವರ ಕೊಟ್ರು. ಅಕ್ಕ ಏನದು ಮುಡುಪು ಕಟ್ಟಿಟ್ಟಿದ್ದೀರಾ ಅಂತ. ಮುಡುಪು ಯಾಕೆ ಕಟ್ಟಿದ್ದೀನಿ ಏನು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ. ಯಾವಾಗಲೂ ಅಷ್ಟೇ, ನಮ್ಮ ಬಗ್ಗೆ ನಾವು ಚಿಂತೆ ಮಾಡಿದ್ರೆ ನಾವು ಸೂಪರಾಗಿರ್ತೀವಿ. ಇದು ನನ್ನ ಅನುಭವದ ಮಾತು. ನಾನು ನೋಡಿ, ಬೆಳಗ್ಗೆ ಆಯ್ತಾ ನನ್ನ ಕೆಲಸ ಕಾರ್ಯ ಎಷ್ಟು ಕೆಲಸ ಇರುತ್ತೆ ಅಂದರೆ, ಬೆಳಗ್ಗೆನೆ ಮನೆ ಕೆಲಸಗಳನ್ನ ನೋಡಬೇಕು, ಅಮ್ಮನ ನೋಡಬೇಕು, ರಾಗು ನೋಡಬೇಕು, ಜೊತೆಗೆ ನನ್ನ ಮಗಳನ್ನೂ ನೋಡಬೇಕು. ಇಷ್ಟೆಲ್ಲ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಜೊತೆಗೆ ವಿಡಿಯೋಗಳನ್ನೂ ಕೂಡ ನಾನು ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಅಂದರೆ ದಿನವಿಡೀ ಬ್ಯುಸಿಯಾಗೇ ಇರ್ತೀವಿ, ಫ್ರೀಯಾಗಿರೋಕ್ಕಾಗಲ್ಲ. ಏನೋ ಒಂದು ಕೆಲಸಗಳಿರುತ್ತೆ. ಮನೆ ಕೆಲಸ ಇದ್ದಾಗ ಮನೆ ಕೆಲಸ ಮಾಡ್ತೀನಿ. ಮನೇಲಿ ಏನಾದರೂ ಕೆಲಸ ಕಂಪ್ಲೀಟ್ ಆಯಿತು ಅಂದರೆ ವಿಡಿಯೋ ಮಾಡ್ತೀನಿ. ವಿಡಿಯೋ ಮಾಡಿ ಆದಮೇಲೆ ನಮ್ಮ ಮನೇಲಂತೂ ಕೆಲಸ ಇದ್ದೇ ಇರುತ್ತೆ. ಏನಾದರೂ ಬಟ್ಟೆಗಳು ವಾಶ್ ಮಾಡೋದು, ಮರ್ಚೋದು, ಈ ಥರ ಇರುತ್ತೆ ಕೆಲಸಗಳು. ಹುಡ್ಕೊಂಡು ಕೆಲಸ ಮಾಡ್ತೀನಿ ಮನೇಲಿ. ಇಷ್ಟು ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನೆಲ್ಲ ಸಾಕೊಂಡು ಹೋಗ್ತಾ ಇದೆಯಲ್ಲ, ಅದಕ್ಕೆ ನಿನ್ನನ್ನು ರಾಯರು ಚೆನ್ನಾಗಿ ಇಡ್ತಾರೆ. ಇನ್ನು ಮುಂದೆ ಮುಂದೆ ಎತ್ತರವಾಗಿ ಇಡ್ತಾರೆ. ನನಗೆ ಸಂತೋಷ. ಊರಲ್ಲಿ ಅಂತಾರೆ, ಹುಟ್ರೆ ನಿಮ್ಮ ಮಗಳಂತ ಮಗಳು ಉಡಬೇಕು, ನೀನು ಎಷ್ಟು ಚೆನ್ನಾಗಿ ನೋಡ್ಕೋತಾಳೆ ಮಿಡ್ತಾಳೆ ಅಂತ ನಮ್ಮನ್ನು ಕೇಳ್ತಾರೆ. ಹಾಗಂದಾಗ ನನಗೆ ತುಂಬ ಸಂತೋಷ ಆಗುತ್ತೆ. ಥ್ಯಾಂಕ್ಸ್ ಮಂಜಮ್ಮ. ರಾಯರ ಆಶೀರ್ವಾದ, ರಾಯರ ದಯೆ ನಮ್ಮ ಮೇಲಿದೆ. ಇವತ್ತಂತೂ ಪೂಜೆ ತುಂಬಾ ತುಂಬಾ ಚೆನ್ನಾಗಾಯ್ತು. ನನಗಂತೂ ತುಂಬಾನೇ ಖುಷಿ ಆಯ್ತು. ಇನ್ನೂ ಹೊಟ್ಟೆಗೇನು ತಿಂದಿಲ್ಲ, ಹೊಟ್ಟೆ ಹಸು ಆಗೋದೇ ಇಲ್ಲ. ಊಟ ಮಾಡಬೇಕು ಅಂತ ಏನೋ ಅನ್ಸೋದೇ ಇಲ್ಲ. ಅದೆಲ್ಲ ರಾಯರ ಶಕ್ತಿ ಅಂತ ಅನ್ಕೋತೀನಿ. ಅವರು ಫೋನ್ ನೋಡ್ತಿದ್ದಾರೆ, ಅವರು ಯಾವುದು ಯೂಟ್ಯೂಬು, ಆಮೇಲೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಎಲ್ಲ ನೋಡ್ತಾರೆ. ನಮ್ಮ ಮಂಜಮ್ಮನ ಮಕ್ಕಳು ನೋಡಿ ಕಳೆ ನಗು ನೋಡಿ ನಗು. ಮನೇಲಿ ಎಲ್ಲಾರು ನಗ್ನಗ್ತಾ ಖುಷಿಯಾಗಿದ್ರೆ ಎಲ್ಲವೂ ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ಬೇಕು. ಇವಾಗ ಅಮ್ಮ ನನಗೆ ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡೋದ್ರಿಂದನೇ ನಾನಿವತ್ತು ನಿಮ್ಮೆಲ್ಲರ ಪ್ರೀತಿನ ನಾನು ಗಳಿಸ್ಕೊಂಡಿರೋದು. ಯಾರಿಗೂ ನಾವು ಕೆಟ್ಟದ್ದು ಮಾಡೋದು ಬೇಡ, ಕೆಟ್ಟದ್ದು ಮಾತಾಡೋದು ಬೇಡ. ಯಾವಾಗ್ಲೂ ಅಷ್ಟೇ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ನಾವು ಬ್ಯುಸಿಯಾಗಿರ್ಬೇಕು. ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ಕೊಂಡು ಅವ್ರಂಗೆ ಇವ್ರಿಂಗೆ ಅನ್ಕೊಂಡು ಹೋಗ್ತಾ ಇದ್ರೆ ಏನಾಗ್ಬಿಡುತ್ತೆ ಅಂದ್ರೆ, ನಮ್ಮ ದಿನ ನಮ್ಮ ಟೈಮ್ಗಳು ವೇಸ್ಟ್ ಆಗ್ಬಿಡುತ್ತೆ. ನಾವಿಲ್ಲಿ ಪರ್ಮನೆಂಟ್ ಆಗಿ ಇರೋರಲ್ಲ, ಹೋಗೋರೆ, ಎಲ್ಲರೂ ಹೋಗೋರೆ, ಯಾರು ಉಳ್ಕೊಳ್ಳಲ್ಲ. ಸುಮ್ಮನೆ ಯಾಕೆ ನಾವು ಟೈಮ್ ವೇಸ್ಟ್ ಮಾಡಬೇಕು ಅಲ್ವಾ? ನಾನಂತೂ ಜೀವನದಲ್ಲಿ ತುಂಬಾ ತುಂಬಾ ಕಷ್ಟಗಳನ್ನ ನೋಡ್ಕೊಂಡು ಬಂದಿದ್ದೀನಿ. ನಾನು ಮದುವೆ ಆಗಿದ್ದೆ 7th ಸ್ಟ್ಯಾಂಡರ್ಡಲ್ಲಿ, 7ನೇ ಕ್ಲಾಸ್ ಓದ್ತಾ ಇದ್ದೆ. 7ನೇ ಕ್ಲಾಸಲ್ಲಿ ನನಗೆ ಮದುವೆ ಆಗಿತ್ತು. ಹಂಗಾಗಿ ಚಿಕ್ಕ ಏಜಲ್ಲಿ ಮದುವೆ ಆದೆ. ಇವಾಗ ನನಗೆ ಒಂದು 90 ವರ್ಷ ವಯಸ್ಸಾದವ್ರಿಗೆ ಸಿಕ್ಕಾಬಟ್ಟೆ ಅನುಭವಗಳಾಗ್ಬಿಟ್ಟಿರುತ್ತಲ್ಲ, ಹಾಗೆ ನನಗೆ ಜೀವನ ಅಂದರೆ ಏನು ಅನ್ನೋದನ್ನ ನನಗೆ ತುಂಬ ನೀಟಾಗಿ ನನಗೆ ಅರ್ಥ ಆಗ್ಬಿಟ್ಟಿದೆ. ತುಂಬ ಕಷ್ಟಗಳನ್ನ ನೋಡ್ಕೊಂಡ್ ಬಂದೆ, ಅವಮಾನಗಳನ್ನ ನೋಡ್ಕೊಂಡು ಬಂದೆ. ಇವತ್ತು ಗುರುವಾರ ನಾನು
ಸತ್ಯನ ಮಾತಾಡ್ತಿದ್ದೀನಿ. ತುಂಬಾ ಅವಮಾನಗಳನ್ನ ನೋಡ್ಕೊ ಬಂದೆ, ತುಂಬಾ ನೋವಲ್ಲಿ ಬಂದೆ, ಕಣ್ಣೀರ್ ಹಾಕಿದ್ದೀನಿ. ಎಲ್ಲಾ ತರ ಅಂದ್ರೆ ಜೀವನದಲ್ಲಿ ಕಷ್ಟ ಅಂದ್ರೆ ಏನು ಅನ್ನೋದನ್ನೆಲ್ಲ ನಾನು ನೋಡ್ಕೊಂಡೇ ಬಂದಿರೋದು. ಹಾಗಾಗಿ ಬೇರೆಯವ್ರಿಗೆ ಕಷ್ಟ ಕೊಡ್ಬೇಕು, ಬೇರೆಯವ್ರಿಗೆ ನಾವು ಕಷ್ಟವಾಗಿರ್ಬೇಕು ಆ ತರ ನನ್ನ ಮೈಂಡಲ್ಲಿ ಯಾವತ್ತಿಗೂ ಬರಲ್ಲ. ಎಲ್ಲಾ ತರ ಜೀವನಗಳನ್ನ ನೋಡ್ಕೊಂಡ್ ಬಂದಿರೋರ್ಗೆನೆ ಬೇರೆಯವ್ರ ಕಷ್ಟ ಅಂದ್ರೆ ಏನು, ಬೇರೆಯವ್ರ ಹೆಣ್ಮಕ್ಳು ಕಷ್ಟ ಏನು ಅಂತ ಅರ್ಥ ಮಾಡ್ಕೋತಾರೆ. ಅರ್ಧಂಬರ್ಧಮ್ಮ ಕಷ್ಟಗಳನ್ನ ನೋಡ್ಕೊಂಡ್ ಬಂದಿರೋರ್ಗೆ ಏನಾಗ್ಬಿಡುತ್ತೆ ಅಂದ್ರೆ ಬೇರೆಯವ್ರ ಮನೆ ಹೆಣ್ಮಕ್ಳು ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ, ಸುಮ್ನೆ ಏನೋ ಮಾತಾಡೋದು ಹಂಗೆ ಹಿಂಗೆ ಅಂತ. ನಾನು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ಯಾಕೆ ಅಂದ್ರೆ ಇವಾಗ ನನ್ನ ಹೆಲ್ತ್ ನಾನ್ ಚೆನ್ನಾಗಿದ್ರೆ ನನ್ನ ಹೆಲ್ತ್ ಚೆನ್ನಾಗಿರುತ್ತೆ. ನನ್ನ ಹೆಲ್ತು ಕೆಡ್ತು ಅಂದ್ರೆ ನಮ್ಗೆ ಯಾರು ಬಂದು ನೋಡಲ್ಲ. ನಾವು ಬೇರೆಯವ್ರ ಹಂಗಂದ್ರೆ ಹಿಂಗಂತ ಚಿಂತೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ಅದ್ರ ಬದಲು ನಾವು ಬದುಕೋ ದಾರಿನ ನೋಡ್ಬೇಕು, ಮುಂದೆ ನಾವು ಚೆನ್ನಾಗಿರ್ಬೇಕು. ಯಾಕೆಂದ್ರೆ ನಾವು ಹಿಂಗೆ ಇರ್ತೀವಿ ಅಂತ ಹೇಳಕ್ ಆಗಲ್ಲ, ಹಿಂಗೆ ಇರ್ತೀವಿ ಅಂತ ಹೇಳಕ್ ಆಗಲ್ಲ. ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ನಮ್ಗೆ ಕೈ ಕಾಲು ಶಕ್ತಿಯಾಗಿರೋ ತನಕ ನಾವು ಚೆನ್ನಾಗಿರೋವರ್ಗು ನಮ್ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ದುಡ್ಕೊಂಡು ನಮ್ಮ ಕುಟುಂಬನ ನಾವು ನೋಡ್ಕೊಂಡು, ಯಾರಾದ್ರೂ ನಮ್ಗೆ ನಗ್ನಗ್ತಾ ಮಾತಾಡಿಸ್ತಾರ ಅವ್ರ ಹತ್ರ ನಾವು ನಗ್ನಗ್ತಾ ಮಾತಾಡ್ಬೇಕು. ಯಾರಾದ್ರೂ ಅವ್ರ ಕಷ್ಟನ ಹೇಳ್ತಾರ ಅವ್ರಿಗೆ ನಾವು ಸಮಾಧಾನ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೇಕು. ಅಲ್ಲಿಗೆ ನಮ್ಮ ಲೈಫು ಸೂಪರ್ ಆಗಿರುತ್ತೆ. ಇವತ್ತಿಗೂ ಅಷ್ಟೇ ನಾನು ನನ್ನ ಜೀವನ, ನನ್ನ ಮನೆ, ನನ್ನ ಕೆಲಸ ಅಂತ ಅನ್ಕೊಂಡು ಹೋಗ್ತಾ ಇದ್ದೀನಿ. ಮನೆದು ಎಷ್ಟೇ ಬರಲಿ, ಈಗ ಮನೆಗೆ ತಿಂಗಳಾಯ್ತು ಅಂದ್ರೆ ಒಂದಿಷ್ಟಿರುತ್ತೆ ಕಮಿಟ್ಮೆಂಟ್ಸು, ಮನೆದೆಲ್ಲ ಇರುತ್ತೆ. ನಾವೊಂದು ಟಾರ್ಗೆಟ್ ಹಾಕೋಬೇಕು. ಒಂದು ತಿಂಗಳಲ್ಲಿ ನಾವು ಏನೇನು ಮಾಡಬೇಕು, ಏನು ಮಾಡಬೇಕು, ಪ್ರತಿದಿನನೂ ಅಷ್ಟೇ. ಪ್ರತಿದಿನ ನಾವು ನಮ್ಮ ಕೆಲಸ ಏನಿರುತ್ತೆ ಎಲ್ಲಾದ್ರ ಬಗ್ಗೆ ನಾವು ಚಿಂತೆ ಮಾಡಬೇಕು. ಅದನ್ನ ಬಿಟ್ಟು ಬೇರೆ ವಿಷಯಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ, ನಮ್ಮ ಆರೋಗ್ಯ ಕೆಡುತ್ತೆ ಅಲ್ವಾ. ಯಾರೋ ಒಬ್ರು ಏನೋ ಜೊತೆಲಿ ಇರೋರು, ಈಗ ಯಾರೋ ಒಬ್ರು ಅವ್ರೇನೋ ತಗೊಂಡ್ಬಿಟ್ರು, ಒಂದು 100 ಗ್ರಾಮ್ ಚಿನ್ನ ತಗೊಂಡ್ರು ಅನ್ಕೊಳ್ಳಿ. ಅವ್ರ ಪರಿಶ್ರಮ ಇತ್ತು, ಕಷ್ಟಪಟ್ಟಿದ್ದಾರೆ, ಆ ದುಡ್ಡಲ್ಲಿ ಅವರು 100 ಗ್ರಾಮ್ ಚಿನ್ನ ಹಾಕೊಂಡ್ರು. ಅದನ್ನ ನಾವು ನೋಡ್ಬಿಟ್ಟು ಹೊಟ್ಟೆ ಉರಿ ಪಟ್ಕೊಂಡ್ರೆ ಅದು ನಮ್ಗೇನೆ, ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ವಾ. ಅವ್ರು ಯಾರೋ 100 ಗ್ರಾಮ್ ಚಿನ್ನ ಹಾಕೋರೆ ಅಂತ ಅಂದ್ಬಿಟ್ಟು ನಾವೇನಾದ್ರೂ ಹೊಟ್ಟೆ ಉರ್ಕೊಂಡ್ಬಿಟ್ರೆ, ಅವ್ರೇನೋ ಪರಿಶ್ರಮ ಅವ್ರು ಮಾಡಿದ್ದಾರೆ, ಒಳ್ಳೇದಾಗ್ಲಿ, ಚೆನ್ನಾಗಿರ್ಲಿ, ಇನ್ನೂ ಅವರು ಚೆನ್ನಾಗಿರ್ಬೇಕು ಅಂತ ನಾವ್ ಯಾವಾಗ ಅನ್ಕೊಂಡು ಹೋಗ್ತೀವೋ ಅವಾಗ ನಾವು ಸೂಪರ್ ಆಗಿರ್ತೀವಿ. ಇನ್ನೊಂದು ವಿಷಯ ಏನಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಅವ್ರ ಬಗ್ಗೆ ಇವ್ರ ಬಗ್ಗೆ ಇದೆಲ್ಲ ಬಿಟ್ಬಿಡ್ಬೇಕು. ಅದನ್ನ ನಾವು ಮಾತಾಡ್ಲೇಬಾರ್ದು. ಈ ಸೋಷಿಯಲ್ ಮೀಡಿಯಾದಲ್ಲಿ ಈಗ ವಿಡಿಯೋಸ್ಗಳನ್ನ ಹಾಕ್ದಾಗ್ಲೇನೆ ಕೆಲವ್ರಿಗೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ, ಒಳ್ಳೇದು ಗೊತ್ತಾಗುತ್ತೆ, ಕೆಟ್ಟದ್ದು ಗೊತ್ತಾಗುತ್ತೆ. ಎಲ್ಲ ರೀತಿಲೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಬಹುದು. ಇವಾಗ ರಾಘವೇಂದ್ರ ಸ್ವಾಮಿಗಳದ್ದು ವಿಡಿಯೋಗಳನ್ನ ಹಾಕೋದ್ರಿಂದ ಎಷ್ಟೋ ಜನ ನೋಡ್ತಿದ್ದಾರೆ, ಅವ್ರ ಮನೇಲಿ ಅವರು ಪೂಜೆ ಮಾಡ್ತಿದ್ದಾರೆ. ಕೆಲವ್ರಿಗೆ ರಾಯರಂದ್ರೇ ಗೊತ್ತಿರಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಯಾರಪ್ಪ ಇಷ್ಟೊಂದೆಲ್ಲ ಪೂಜೆ ಮಾಡ್ತಾರೆ ಅಂತೇಳಿ ಒಬ್ರಿಂದ ಒಬ್ರಿಗೆ ಅದು ನೋಡಿ ನೋಡಿ ಅವ್ರ ಮನೆಗಳಲ್ಲೂ ದೀಪ ಹಚ್ತಿದ್ದಾರೆ, ಪೂಜೆ ಮಾಡ್ತಿದ್ದಾರೆ ಅಲ್ವಾ. ಅದಕ್ಕೆ ಏನ್ ಹೇಳ್ತಾರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ, ಇವಳು ಬೆಳೆದ್ಬಿಟ್ಲು ಅಂತಾರೆ. ಶ್ರಮ ಬೀಳ್ತಿರೋದಕ್ಕೆ ಸುಮ್ಮನೆ ಕುತ್ಕೊಂಡು ವಿಡಿಯೋ ಮಾಡ್ಬಿಟ್ರೆ ಬಂದ್ಬಿಡ್ತಾ? ಇಲ್ಲ, ರಾಯರದೇ ವಿಡಿಯೋಗಳನ್ನ ಹಾಕೊಂಡು ಪ್ರತಿದಿನ ಅವ್ರದೇ ಹಾಕೊಂಡು ಬರೀ ರಾಯರದನ್ನೇ ಹಾಕೊಂಡು ಹೋಗಿದ್ರೆ ನೀವ್ ಹೇಳಿ ಹೌದು ಬೆಳೆದ್ಬಿಟ್ಲು ಅಂತ. ನಾನು ಬೇರೆ ವಿಡಿಯೋಸ್ಗಳನ್ನ ಮಾಡ್ತೀನಿ, ಓನ್ ಕಾನ್ಸೆಪ್ಟ್ಗಳನ್ನ ವಿಡಿಯೋಗಳನ್ನ ಮಾಡ್ತೀನಿ, ಶ್ರಮ ಬಿಡ್ತಿದ್ದೀನಿ. ಶ್ರಮ ಬಿದ್ದಿದ್ಕೆ ನಮ್ಗೊಂದು ಪ್ರತಿಫಲ ಸಿಗ್ತಾ ಇದೆ, ಇಲ್ಲ ಅಂದ್ರೆ ಎಲ್ಲಿ ಸಿಗ್ತಾ ಇತ್ತು? ನೀವು ಮಾಡಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಸ್ಗಳನ್ನ ಹಾಕಿ, ನೀವು ವಿಡಿಯೋಗಳನ್ನ ಮಾಡಿ, ಯಾಕೆ ಬೆಳೆಯಲ್ಲ? ಯಾರೋ ಬೆಳೆದಿದಾರ, ಬೆಳಿಲಪ್ಪ ಚೆನ್ನಾಗಿರ್ಲಿ ಅಂತ ಆರೈಸಿ. ಅವ್ರು ಬೆಳೆದು ಬಿಟ್ಟಿದ್ದಾರೆ, ನಾವು ಬೆಳಿಲಿಲ್ಲ, ಅಯ್ಯೋ ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ ನೀವ್ ಯಾವಾಗ ನಿಮ್ಮೊಳಗಡೆ ನೀವ್ ಅನ್ಕೊಂಡು ಹೊಟ್ಟೆ ಉರಿ ಪಡ್ಕೊಂಡು ಜಲಸ್ ಪಡ್ಕೋತೀರಾ, ನಿಜವಾಗ್ಲೂ ಬೆಳೆಯಕ್ಕಾಗಲ್ಲ. ಯಾವಾಗ್ಲೂ ಅಷ್ಟೇ, ಯಾರ್ ಹೆಂಗಾದ್ರೂ ಬೆಳ್ಕೊಳ್ಳಿ, ಯಾರ್ ಏನಾದ್ರೂ ಮಾಡ್ಕೊಳ್ಳಿ, ನಮ್ ಪಾಡಿಗೆ ನಾವ್ ಹೋಗ್ಬೇಕು, ನಮ್ಮ ಖುಷಿ ನಮ್ಗೆ ಮುಖ್ಯ ಅಂತ ಹೋಗ್ತೀವ, ಅವತ್ತೇ ನಾವು ಚೆನ್ನಾಗಿರ್ತೀವಿ. ಯಾವಾಗ ಬೇರೆಯವ್ರ ವಿಷಯಕ್ಕೆ ನಾವು ಹೋಗ್ತಾ ಇರ್ತೀವೋ, ಬೇರೆಯವ್ರ ಜೀವನಕ್ಕೆ ನಾವು ಎಂಟ್ರಿ ಕೊಡ್ತಾ ಇರ್ತೀವೋ, ಅವಳು ಹಂಗೆ ಇವಳು ಹಿಂಗೆ ಇವನಂಗೆ ಅವನಂಗೆ ಅಂತ, ಅವಾಗ್ಲೇನೆ ನಮ್ಮ ಲೈಫು ಹಾಳಾಗೋಗ್ಬೋದು. ನಮ್ಮ ಲೈಫು ಚೆನ್ನಾಗಿರ್ಬೇಕು ಅಂದ್ರೆ ನಾವು ಯಾರ ಬಗ್ಗೆನೂ ಚಿಂತೆ ಮಾಡಬಾರ್ದು. ದುಡಿಮೆ ಬಗ್ಗೆ ಚಿಂತೆ ಮಾಡೋಣ. ದುಡಿಮೆ ಬಗ್ಗೆ ನಾಳೆ ದಿನ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಿದಾಗ ಅವ್ರು ಬಂದು ಕೊಡ್ತಾರ ನಮ್ಗೆ? ಒಂದು ಹುಷಾರಿರ್ಲಿಲ್ಲ,
ನಮ್ಮ ಮನೇಲಿ ಯಾರಿಗಾರು ಪ್ರಾಬ್ಲಮ್ ಆಯ್ತು ಅಂದ್ರೆ ಯಾರಾದ್ರೂ ಬಂದು ಕೊಡ್ತಾರಾ? ಯಾರು ಕೊಡಲ್ಲ. ಇವತ್ತಿನ ಏನಾಗ್ಬಿಟ್ಟಿದೆ ಅಂದ್ರೆ ಇವತ್ತಿನ ದಿನದಲ್ಲಿ ಮನುಷ್ಯನ್ಗೆ ಗ್ಯಾರಂಟಿ ಇಲ್ಲ. ಯಾರು ಯಾವಾಗ ಬೇಕಾದ್ರೂ ಸಾಯ್ಬೋದು, ಯಾರಿಗೆ ಯಾವಾಗ ಬೇಕಾದ್ರೂ ಜೀವ ಹೋಗ್ಬೋದು ಅಲ್ವಾ? ಅಂತ ಒಂದು ಈಗ ಹಂಗಿರುವಾಗ ನಾವೇನ್ ಮಾಡ್ಬೇಕು? ಆದಷ್ಟು ನಮ್ಮ ಆರೋಗ್ಯ ಕಡೆ ಗಮನ ಕೊಟ್ಕೊಂಡು ನಮ್ಮ ಕೆಲಸ ಕಾರ್ಯಗಳ ಕಡೆ ಗಮನ ಕೊಟ್ಕೊಂಡು ಹೋಗ್ಬೇಕು. ಇವತ್ತು ನಾನು ನನ್ನ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾರೇನಾದ್ರೂ ಅನ್ಕೋಬಹುದು, ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ನನ್ನ ಕೆಲಸ ಮತ್ತೆ ಇನ್ನೊಂದಂದ್ರೆ ಹಾಸಿಗೆ ಇದ್ದಷ್ಟು ಕಾಲ್ ಚಾಚೋದು. ನಾವ್ ಯಾವಾಗ್ಲೂ ಅಷ್ಟೇ, ನಮ್ಗೆ ಎಷ್ಟಾಗುತ್ತೆ ಅಷ್ಟನ್ನ ನಾವು ಚಾಚ್ಕೊಂಡು ಹೋದ್ರೆ ನಾವು ಸೂಪರ್ ಆಗಿರ್ತೀವಿ. ಹಲೋ ಹಲೋ ಮ್ಯಾಮ್, ಎಲ್ಲಿದ್ದೀರಾ? ಪರವಾಗಿಲ್ಲ ಬನ್ನಿ. ಏನಿಲ್ಲ, ಬ್ಯಾಂಕ್ ಹೋಗ್ಬೇಕಿತ್ತು. 4 ಗಂಟೆ ಮೇಲೆ ಹೋಗೋಣ ಅಂತ ಹೇಳಿದ್ದಾಳೆ ನನ್ನ ಮಗಳು. ಬರ್ಬೇಕು, ಮಿಸ್ ಮಾಡ್ಬಾರ್ದು. ಊಟ ಎಲ್ಲ ಮಾಡ್ಕೊ ಬರ್ಬೇಡಿ, ಮನೇಲೆ ಮಾಡಿದೀನಿ. ಕೊಡಿ ಕೊಡಿ. ಹಲೋ, ಹಾ ಮಾಡಕ್ಕೆ. ಇವತ್ತು ಮನೆಗೆ ಯಾರೋ ಬರ್ತಾ ಇದ್ರು, ಹಾಗಾಗಿ ಪುಳಿಯೋಗರೆ ಗೊಜ್ಜು ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ಮಾಡಿದೆ. ಗೊಜ್ಜು ರೆಡಿ ಆಯ್ತು. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತೀನಿ. ಗುರುವಾರ ಟೈಮು ಯಾರೇ ಮನೆಗೆ ಬಂದ್ರು ನಾನು ಹಂಗೆ ಕಳ್ಸಲ್ಲ. ಅವ್ರಿಗೆ ಏನಾದ್ರೂ ಊಟಕ್ಕೆ ರೆಡಿ ಮಾಡ್ಕೊಡ್ಲೇಬೇಕು. ಕೊಡ್ಲಿಲ್ಲ ಅಂದ್ರೆ ಸಮಾಧಾನನೂ ಆಗಲ್ಲ. ಮತ್ತೆ ರಾಯರು ಅಷ್ಟೇ, ಯಾರೇ ನಮ್ಮ ಮನೆಗೆ ಬಂದ್ರು ಫಸ್ಟ್ ಗುರುವಾರ ಟೈಮ್ ಬಂದ್ರೆ ಮಾತ್ರ ಊಟ ಕೊಟ್ಟು ಆಮೇಲೆ ಅವ್ರಿಗೆ ಪೂಜೆ ಕೊಡ್ಬೇಕು. ಫಸ್ಟ್ ಊಟ ಮಾಡಕ್ ಹೇಳ್ತೀನಿ ಬಂದವ್ರಿಗೆ, ಆಮೇಲೆ ರಾಯರು ಮುಂದೆ ನಿಂತ್ಕೊಂಡು ನೀವೇನೇ ಇದ್ರು ಬೇಡ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಮೇಲೆ ಅವ್ರಿಗೆ ಮಂಗಳಾರತಿ ಕೊಡೋದು ಅಂತ ರೆಡಿ ಮಾಡ್ತಿದ್ದೀನಿ. ಪುಳಿಯೋಗರೆ ಗೊಜ್ಜಾಯ್ತು, ರೈಸ್ ಇಟ್ಟಿದ್ದೀನಿ. ನಮ್ಮವ್ರ ಪರಿಚಯ ಇರೋರು ಮಾತ್ರ. ಅನ್ನೋದ್ ಋಣ ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲಿರುತ್ತೋ ಅವಾಗ್ಲೇ ಸಿಗೋದು. ಇಲ್ಲಿ ಅಳಿಸದೆ ಕರ್ಸ್ಕೊತಾರೆ. ಕೊಡಿ, ಇವಾಗ ಪ್ರಶ್ನೆ ಕೇಳಾದ್ಮೇಲೆ ಅವ್ರು ಊಟ ಮಾಡೋದು. ಆಮೇಲೆ ಊಟ ಮಾಡ್ತಾರೆ, ಊಟ ಮಾಡಿದ್ರೆ ಎಲ್ಲೋ ಹೋಗಲ್ಲ ಅವ್ರು. ಊಟ ಮಾಡ್ಸೇ ಕಳಿಸ್ತೀನಿ ನಾನು. ನನಗೆ ಗೊತ್ತು ನೀವು ಅದಕ್ಕೆ ಹೂವು ಇಟ್ಕೊಂಡಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಡುಗೆ ಮಾಡ್ತಿದ್ದೀನಿ, ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಟ್ಟೇನೆ ನಾನು ಕಳಿಸೋದು ಕಣಪ್ಪ, ಹಂಗೆ ಕಳಿಸೋದೇ ಇಲ್ಲ. ನನ್ಗೆ ಗೊತ್ತು ತಾನೇ. ಕುಡಿ. ಹೀಗೆ ಇಷ್ಟು ಥರ ಮಾಡ್ತಿದ್ದೀರಾ? ಕೇಳಿದಾಗೆಲ್ಲ ಕೊಟ್ಟಿದ್ದೀಯ. ನಾನು ಇದೀನಿ ಮಗಳೇ ಅಂತ ಕೊಟ್ಟೆ ಅಲ್ವಾ ನೀನು ನನ್ನ ಹತ್ರ? ಮನೇಲಿ ಪ್ರತಿ ಸಲ ನಾನು ಇದೀನಿ, ನೀನು ಯಾಕೆ ಎದುರ್ಕೊತೀಯ ಅಂತ ಕೊಟ್ಮೇಲೆ ಇವತ್ತು ಯಾಕಪ್ಪ ಇಷ್ಟು ತಡ ಮಾಡ್ತಿದ್ಯಾ? ಇವತ್ತು ಪೂಜೆ ಮಾಡಿಲ್ಲ ಅಂತ ಬೇಜಾರತ್ತಂದ್ರೆ ನಿನಗೆ ಗೊತ್ತಲ್ವಾ ಏನಾಗ್ತಿದೆ ಅಂತ ನನ್ನ ಜೀವನದಲ್ಲಿ? ನಿನಗೆ ಗೊತ್ತಿದ್ಮೇಲೆ ನಾನು ಹೇಳೋದು ಏನಿದೆ? ನೀನು ಹಿಂಗೆ ಸುಮ್ಮನೆ ಕೂತ್ಕೊಂಡ್ರೆ ನಾನು ಏನು ಮಾಡ್ಬೇಕು ಹೇಳಪ್ಪ? ನಿನ್ನನ್ನು ನಂಬಿ ಬಂದಿದ್ದೀನಲ್ವಾ, ಯಾಕಪ್ಪ ಇಷ್ಟು ತಡ ಮಾಡ್ತಿದ್ಯಾ? ನಿನಗೆ ಗೊತ್ತಿದೆ ಏನಾಗ್ತಿದೆ ಏನಾಗ್ತಿಲ್ಲ ಅಂತ. ಇವತ್ತು ತುಂಬ ಬೇಜಾರಾಗಿ ನಾನು ಮಾಡಿಲ್ಲ ತಂದೆ, ಆದರೆ ನೀನು ನನ್ನ ಇಲ್ಲೇ ಕರೆಸ್ಕೊಂಡಿದ್ದೀರಲ್ವಾ? ನೀನು ಕರೆಸ್ಕೊಂಡ್ಮೇಲೆ ನನಗೆ ಕೊಡಬೇಕು ಅಲ್ವಾ ರಾಗಪ್ಪ? ಕೊಟ್ಬಿಡಿ ಅಪ್ಪಾಜಿ, ಒಂದು ಸಲ ನಾನು ಇದೀನಿ ಕಂದ, ನಾನು ಯಾವ ಕಡೆಯಿಂದಲೇ ಸರಿ ನನಗೆ ಕೊಟ್ಬಿಡಿ. ಪ್ರಸಾದ ಕೊಟ್ರೇನೆ ಅಪ್ಪ ನಮಗೆ. ನೀನೇ ಹಿಂಗೆ ಸುಮ್ಮ ಕೂತ್ಕೊಂಡ್ರೆ ನಾವು ಎಲ್ಲೂ ಹೋಗ್ಬೇಕು ನಂಬಿರೋದು ನಿನ್ನನ್ನು? ನೀನೇ ಹಿಂಗೆ ಕೈ ಬಿಟ್ಟರೆ ಯಾರಪ್ಪ ಕಾಪಾಡ್ತಾರೆ ನಮ್ಮನ್ನ? ಒಂದ್ಸಲ ಕೊಟ್ಬಿಡು ತಂದೆ, ಯಾವ ಕಡೆಯಿಂದಾದ್ರೂ ಸರಿ ತಂದೆ, ಇಂಥದ್ದು ಅಂತ ಹೇಳಿಲ್ಲ. ಒಂದು ಸಲ ತಂದೆ ನನ್ನಪ್ಪ. ಅಪ್ಪಾಜಿ ಕೊಟ್ಬಿಡಿ ಅಪ್ಪಾಜಿ, ಇಷ್ಟೊಂದು ಪರೀಕ್ಷೆ ಮಾಡಬೇಡ ತಂದೆ. ಯಾಕಪ್ಪ ಇವತ್ತು ಇಷ್ಟು ತಡ ಮಾಡ್ತಿದ್ದೀರಾ? ಒಳ್ಳೇದಾಗ್ಲಿ, ಚೆನ್ನಾಗಿದೆ. ದೂರ ಆಗ್ಲಿ ಸ್ವಾಮಿ ತಂದೆ. ಯಾವ್ದು ಮನೆಗೆ ಬನ್ನಿ, ನಮ್ಮ ಮನೆಗಾರ. ನೀನ್ ಯಾವಾಗ ಬರ್ತೀಯ? ಕರ್ಬಿ ಆದಷ್ಟು ಬನ್ನಿ ನಮ್ಮ ಮನೆಗೆ. ಅಮ್ಮನ್ ಕರ್ಕೊಂಬನ್ನಿ, ಹತ್ರ ಅಲ್ವಾ ಕರಲ್ಲಿ. ಹಂಗೆಲ್ಲ ಬೇಡ, ರಾಯರು ಮುಗಿಬೇಕು ಆಯ್ತಾ?
ಯಾವಾಗ್ಲೂ ಸೌಮ್ಯಕ್ಕ ಇನ್ನೂ ಚೆನ್ನಾಗಿ ಬೆಳಿಬೇಕು. ಸೌಮ್ಯಕ್ಕ ಏನಂತ ನಮಗ್ ಗೊತ್ತು. ಯಾರು ಏನ್ ಹೇಳಿದ್ರು ನಾವ್ ತಲೆ ಕೆಡಿಸ್ಕೊಳಲ್ಲ. ಸೌಮ್ಯಕ್ಕನ ಮೇಲಿರೋ ಪ್ರೀತಿ ವಿಶ್ವಾಸ ಯಾವತ್ತೂ ನಮಗ್ ಕಮ್ಮಿ ಆಗಲ್ಲ. ಸೌಮ್ಯಕ್ಕ ನಮ್ಗೆ ಹೊಸಬ್ರಲ್ಲ. ಸೌಮ್ಯಕ್ಕ ನಮ್ಗೆ ಯಾವತ್ತಿದ್ರು ಅಳುಬ್ರೇನೆ. ಇವಾಗ ನೆನ್ನೆ ಮೊನ್ನೆ ಬಂದ್ಬಿಟ್ಟೆಲ್ಲ ಮಾತಾಡೋದ್ರಿಂದ ಸೌಮ್ಯನ ಹೆಸರು ಕಳಂಕ ಬರುತ್ತೆ, ಅಥವಾ ಸೌಮ್ಯ ಕುಗುತ್ತಾಳೆ, ಅಥವಾ ಸೌಮ್ಯನ್ ತುಳಿಬೋದು ಅಂತೆಲ್ಲ ಅನ್ಕೊಂಡ್ರೆ ಅದೆಲ್ಲ ಶುದ್ಧ ಸುಳ್ಳು. ಯಾಕಂದ್ರೆ ಸೌಮ್ಯನ ಹತ್ರದಿಂದ ನೋಡಿದೀವಿ. ಸೊ ಸೌಮ್ಯ ಏನು ಅಂತ ನಮಗ್ ಗೊತ್ತಿದೆ. ಯಾರೇನೇ ಅವ್ರ ಹೆಸರು ಕಳಂಕ ಅಂತಂದ್ರೆ ನಾವ್ ಅದನ್ನ ಒಪ್ಪಲ್ಲ ಅಷ್ಟೇ. ರಾಯರು ಬಿಡೋದು ಇಲ್ಲ. ಅಕ್ಕ ಬೆಳಿತಾರೆ ಇವ್ರ ಮುಂದೆ. ಅಕ್ಕ ನೀನು ಇದು ನನ್ ಕಡೆಯಿಂದ ನಾನ್ ಸೌಮ್ಯಕ್ಕನ್ಗೆ ಗಿಫ್ಟ್ ಆಯ್ತಾ. ಇದು ನನ್ ಮಗಳು ಕಡೆಯಿಂದ ನಿಮ್ಗೆ ಸ್ನೇಹಂಗೆ ಗಿಫ್ಟ್. ಇದು ನಮ್ ಸೌಮ್ಯಕ್ಕಂಗೆ ನಾವು ಪ್ರೀತಿಯಿಂದ ಕೊಡ್ತಿರೋದು. ಅದನ್ನೆಲ್ಲ ಬೇಡ ಅನ್ಬಾರ್ದು. ನೀವ್ ಹೆಂಗೆ ನಮ್ಮನ್ ಪ್ರೀತಿಯಿಂದ ನೋಡ್ಕೊಳ್ತೀರಾ, ನಾವ್ ನಮ್ಮ ಪ್ರೀತಿಯಿಂದ ನೋಡ್ಕೊಳ್ಳೋದು ಬೇಡವಾ? ಬಸ್ ಇದು ಓಪನ್ ಮಾಡಿ ನಿಮ್ಗೆ ಅಂತ. ಅದು ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡ್ ತಂದಿದೀನಿ. ಹೌದಾ? ನೋಡುವ, ಇಷ್ಟ ಆಗಿಲ್ಲ ಬೇಜಾರ್ ಮಾಡ್ಕೋಬೋದು. ರಾಘು ಏನಿದೆಯಪ್ಪ ಇಲ್ಲಿ? ಬಮ್ಮ ಇಲ್ಲಿ ನೋಡೋಣ. ಬರೋ ಬಂಗಾರ, ನೀನು ಬಾ ಬಂಗಾರಿ ನಮ್ ಜೊತೆ. ನೀನು ಏನಿರ್ಬಹುದು? ನೀನು ಬಾ ಬಂಗಾರ. ಅಕ್ಕ ಓಡ್ಬೇಕಾ ನೀನು? ತೆಗಿಲಾ? ಓಪನ್ ಮಾಡ್ತಿದೀನಿ. ನೋಡಿ, ನನಗೋಸ್ಕರ ಬಳೆ ತಗೊಂಡ್ ಬಂದಿದ್ದಾರೆ. ಅದು 1 ಡಜನ್ ಏನು ತರ್ಲಿಲ್ಲ. ಎಲ್ಲಾನು ಓಪನ್ ಮಾಡಿ. ನೀವ್ ಯಾವ ಕಲರ್ ಆದ್ರೂ ಹಾಕೊಳ್ಳಿ ನಮ್ಮ ಅಕ್ಕ ಅಂತ. ಅದನ್ನ ಓಪನ್ ಮಾಡಿ. ಅದನ್ನ ಓಪನ್ ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ನೋಡಿ, ನನ್ಗೋಸ್ಕರ ಪ್ರೀತಿಯಿಂದ ಕಲರ್ ಬಳೆಗಳನ್ನ ತಗೊಂಡ್ಬಂದವ್ರೆ. ನಿಜವಾಗ್ಲೂ ಇದಕ್ಕೆ ಬೆಲೆನೆ ಕಟ್ಟಕ್ ಆಗಲ್ಲ, ಅಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ಹೇಳ್ಬಾರ್ದು ನೀವು. ಏನೋ ಹೊರಗಿನವ್ರಿಗೆ ಹೇಳೋ ತರ ಹೇಳ್ತಿದ್ದೀರಾ. ಇನ್ನು ಏನೇನೋ ತಗೊಂಡ್ಬಂದವ್ರೆ. ನಮ್ಮ ಹುಡುಗಿ ಸೆಲೆಕ್ಷನ್ ಅಕ್ಕನ್ಗೆ ಅಂತ. ಹ್ಮ್, ಅದು ಅಲ್ಲ ಐತೆ. ಕರೆಕ್ಟ್. ಅಕ್ಕನ್ ಬಳೆ ಕೊಟ್ರೆ ಇಷ್ಟ ಆಗುತ್ತೆ ಅಂತ. ಕೊಟ್ರೆ ನೆನ್ಪಿರ್ಬೇಕು ಕೊಟ್ರು ಅಂತ. ಅದಕ್ಕೆ ಅದಕ್ಕೆ ನಾನು ಕೇಳಿದ್ದು ಸೊನ್ನೆ ಬಳೆ ಇಷ್ಟು ಚಿಕ್ಕದ ಹಾಕೋತೀರಾ, ಇಷ್ಟು ಚಿಕ್ಕದ ಸೈಜ್ ಅಂತ. ಅಮ್ಮ, ಥ್ಯಾಂಕ್ಸ್ ಅಮ್ಮ. ಚೆನ್ನಾಗಿದ್ಯಾ? ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ, ಅಮ್ಮ ನನ್ಗೆ ಬಳೆನ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಥ್ಯಾಂಕ್ ಯು. ಚೆನ್ನಾಗಿದೆ ಅಮ್ಮ. ಆದ್ರೂ ನೀವು ಇದೆಲ್ಲ ಇಲ್ಕೊಡಿ. ಅಯ್ಯೋ, ಇದು ಅಮ್ಮ ತಂದಿರೋದು. ನೋಡೋಣ ಏನಿದೆ ಅಂತ. ಏನಿರ್ಬಹುದು? ಗೆಸ್ ಮಾಡಿ ಅಕ್ಕ. ಗೆಸ್ ಮಾಡ್ಲಾ? ಹೇಳಮ್ಮ, ಹೇಳು. ಏನಿರ್ಬೋದು? ಇಲ್ಲ, ಅಮ್ಮ ಸ್ವೀಟ್ ಹಿಂಗ್ ಪ್ಯಾಕ್ ಮಾಡ್ಕೊಡ್ತೀರಾ ಅಕ್ಕನಿಗೆ? ಅವ್ರಿಗೆ ಸ್ವೀಟ್ ಅಂದ್ರೆ ಇಷ್ಟ. ನಾನು ಹೇಳ್ದೆ ಸ್ವೀಟ್ ತಗೊಳ್ಳೋಣ ಅಂದ್ರೆ ನಾನು ತಿಂತಾರ ಇಲ್ಲ ಹೇಳಿದ್ರು. ನಾನು ನಾಳೆ ಗೊತ್ತಾ ಅಮ್ಮನ್ಗೆ, ಇವ್ಳು ಏನಂದ್ರು, ಅಮ್ಮ ತಿಂತಾರೋ ಇಲ್ಲೋ ಸ್ವೀಟ್ ತಗೊಂಡ್ರೆ ವೇಸ್ಟ್ ಆಗುತ್ತೆ ಅಂತ ತಗೊಂಡೋಗೋಣ ಅಂತ ಹೇಳ್ತು. ಏನಪ್ಪ ನೀನು ಇದೆಲ್ಲಾ ತಂದ್ಬಿಟ್ಟಿದ್ಯಾ ಮಾಡಕ್ಕೆ? ಸರಗಳು ತುಂಬಾ ಚೆನ್ನಾಗಿದೆ. ನನ್ಗೆ ಏನಪ್ಪ ನಿನ್ ಹೆಸರು? ವೈಷ್ಣವಿ ಪುಟ್ಟ ನನ್ಗೆ ಈ ಗಿಫ್ಟ್ ತಂದಿದೆ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಲ್ಗೆ ಇದನ್ನೇ ಹಾಕೊಳ್ಳೋದು. ಚೆನ್ನಾಗಿದೆ. ಸೀರೆ ಮೈಸೂರು ಸೀರೆ ಕುಟ್ಕೋತೀರಲ್ಲ, ಲಿಪ್ಟಿಕ್ ತಂದ್ಬಿಟ್ಟಳೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ಸೋ ಮಚ್. ಇವು ನೋಡಪ್ಪ, ನಿಮ್ ಗ್ರೀನ್ ಸೀರೆ ಮೈಸೂರು ಚೆನ್ನಾಗಿದೆ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಚೆನ್ನಾಗಿದೆ. ಇದನ್ನು ನೆಕ್ಸ್ಟ್ ರೀಲ್ ಮಾಡಿದಾಗೆಲ್ಲ ಅದು ಇದೆಲ್ಲ ಹಾಕಿ ಬಳೆಗಳು ಹಾಕೊಂಡು ಫುಲ್ ರೀಲ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ತರಬಾರ್ದಾಗಿತ್ತಮ್ಮ. ಏನಿಲ್ಲ, ನಮ್ಮ ಮಗಳು ಕೊಡ್ತಾನ ಕೊಡ್ತೀನಿ ನಾನು ಅಷ್ಟೇ. ಅಷ್ಟೇ. ನಮ್ಮ ಅಕ್ಕ ನಮ್ಮ ಊರೇ ಮಗಳ, ನಾವು ನಮ್ಮ ಅಕ್ಕ ಅಷ್ಟೇ. ಬಳೆ ಎಲ್ಲ ಚೆನ್ನಾಗಿದೆ, ಇಷ್ಟ ಆಯ್ತು. ತಂಗಿಯನ್ನು ಕೂಡ ಚಿಕನ್ ಮಾಡ್ಕೊ. ಮಾತಾಡ್ಬೇಕು. ವಿಡಿಯೋಸ್ ಇಷ್ಟ ಆಯ್ತು ನಮಗೆ, ಚೆನ್ನಾಗಿತ್ತು, ಚೆನ್ನಾಗಿ ಬರ್ತಾ ಇದೆ. ಇವರು ನನ್ಗೆ ಮೆಟ್ರೋನಲ್ಲಿ ಆಕಸ್ಮಿಕವಾಗಿ ಸಿಕ್ಕಿದ್ದು. ನಾನ್ ನೋಡಿರ್ಲಿಲ್ಲ. ಅಮ್ಮ ಎಲ್ಲಾರು ಬಂದು ನನ್ನನ್ನ ಮಾತಾಡ್ಸಿದ್ರು. ಅವರು ನನ್ಗೆ ಪರಿಚಯ ಆಗಿದ್ದೆ ತುಂಬಾ ದಿನಗಳಾಗಿತ್ತು.
ಆದ್ರೂನು ಇವತ್ತು ರಾಯರು ಅವ್ರನ್ನ ಮನೆಗೆ ಕರ್ಸ್ಕೊಂಡಿದ್ದಾರೆ. ರಾಯರು ಒಳ್ಳೇದ್ ಮಾಡ್ಲಿ, ಆಯಸ್ಸು ಆರೋಗ್ಯ ಕೊಟ್ಟು ಅಮ್ಮಂಗೂ ಕಾಪಾಡ್ಲಿ. ನಿಮ್ಗೂ ನಮ್ ರಾಯರು ಯಾವಾಗ್ಲೂ ಒಳ್ಳೇದ್ ನನ್ಗೆ ಪ್ರೀತಿಯಿಂದ ಗಿಫ್ಟ್ ತಂದಿದ್ದಾರೆ. ನಿಜವಾಗ್ಲೂ ತುಂಬಾನೇ ಖುಷಿ ಆಯ್ತು ಪುಟ್ಟ, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ರೀಲ್ ಮಾಡ್ಬೇಕಾದ್ರೆ ಈ ನೆಕ್ ಚೈನ್ ಎಲ್ಲ ಹಾಕೊಂಡು ರೀಲ್ಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟ ಆಯ್ತಪ್ಪ ಬಳೆ? ತುಂಬಾ ಚೆನ್ನಾಗಿದೆ. ಆದ್ರೂ ನನ್ಗೆಲ್ಲ ಒಂದ್ ಕಡೆ ನಿಮ್ಗೆ ಕಷ್ಟ ಕೊಟ್ಟೆ ಅನ್ಸ್ತಾ ಇದೆ. ನಾವೆಲ್ಲ ತಗೊಂಡ್ ಹಾಕೊಳ್ಳೋದು ನಂದು ಕೈ ತುಂಬಾ ಚಿಕ್ಕದಲ್ವಾ, ಹಂಗಾಗಿ ಅದಕ್ಕೆ ನಾನು ಎಡ್ಸಲಿ ನಿಮ್ನು ಕೇಳಿದ್ದು. ನಾವೆಲ್ಲ ನಮ್ಗೆಲ್ಲ ದೊಡ್ಡ ಸೈಜ್ ಬೇಕು, ಚಿಕ್ಕ ಸೈಜ್ ಹಾಕೋತಾರ. ಅಮ್ಮ ಆಂಟಿ ಅಕ್ಕ ಒಂದ್ಸಲ ಹೇಳಿದ್ಮೇಲೆ ಬಿಡಮ್ಮ, ಅದು ಎಡ್ಸಲಿ ಕೇಳಿ ಬೇಸರ ಮಾಡ್ಕೊತಾರೆ ಅಂತ ಇವಳು. ಅಕ್ಕನ್ ಕೈ ಕೊಡು, ಅವ್ರ ಅಕ್ಕಳ್ಳಿ ಇಲ್ಲ ಸೈಜ್ ಕರೆಕ್ಟ್ ಆಗಿದ್ದಾರೆ ಆಗುತ್ತೆ. ಹಾಕೋದು ಏನಿಲ್ಲ. ಅಕ್ಕ ಹೇಳಿದ ಸೈಜ್ ಇದು. ಹೌದು, ಅದಕ್ಕೆ ಕೈ ಕೊಟ್ಬಿಡು, ಅವ್ರು ಹಾಕೊಡ್ತಾರೆ. ಇಲ್ಲ ಹಾಕ್ಲಿ ಹಾಕ್ಲಿ ಪರವಾಗಿಲ್ಲ, ಹೋಗುತ್ತೆ. ಹಾಕ್ಬೇಕು ಅಂತ ಅಲ್ಲ, ಇಲ್ಲಿ ಮೂಳೆ ಇದೆ ಎಲ್ಲ ಹೋಗುತ್ತೆ. ಇಲ್ಲ ಹೋಗುತ್ತೆ. ಕಡೆಯಿಂದ ಹಾಕಿದ್ರೆ ಪ್ರೀತಿ ಅಕ್ಕನ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ಲ ಹೇಳ್ಬೇಡಿ ಅಂತೀನಿ, ಮತ್ತೆ ನೀವು ಅದನ್ನೇ ಹೇಳ್ತೀರಾ. ನೀವು ಇಲ್ಲ, ಯಾವಾಗ್ಲೂ ಹೇಳ್ಬೇಕು. ಆಗ ಹೇಳಿದ್ರೇನೆ ಅದು ಪ್ರೀತಿ ಜಾಸ್ತಿ ಆಗೋದು. ರಾಯರಿಗೂ ಅಷ್ಟೇ, ನಮ್ಗೆ ಏನಾದ್ರೂ ಕೆಲಸ ಆದಾಗ ನಾವ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನಮ್ಗೆ ಯಾರೇ ಏನೇ ಕೊಟ್ರು ನಾವು ಥ್ಯಾಂಕ್ಸ್ ಹೇಳ್ಬೇಕು. ಅಕ್ಕ ನೀವು ಮಧ್ಯದಲ್ಲಿ ಬರ್ಬೇಕು. ಇಲ್ಲ ಪರವಾಗಿಲ್ಲ, ಅವರೇ ಸರಿ ಮಧ್ಯದಲ್ಲಿ ಇರ್ಲಿ. ಬಾ ಮಂಜಮ್ಮ, ನೀನ್ ಜರ್ಕೋಕೆ ಆಗಲ್ಲ ಅನ್ಸುತ್ತೆ. ಇಲ್ಲಿ ಪರವಾಗಿಲ್ಲ ಬಿಡಿ. ನನಗಾಗಲ್ಲ, ಕಚ್ಬಿಡ್ತ ನೋವಾಗುತ್ತೆ ಅಂತ. ಅವನಂತೂ ನಿನ್ಗೆ ವೇಟ್ ಮಾಡ್ತಾ ಇತ್ತು ಪಾಪ, ಫುಲ್ ವೇಟಿಂಗ್. ಅದಕ್ಕೆ ಸ್ನೇಹಕ್ಕ ಅಂತ ಅಂದೆ. ಅದ್ ಯಾರೋ ಬಂದ್ ಬೆಲ್ ಮಾಡ್ಬಿಟ್ಟಪ್ಪ, ಓಡೋಗ್ಬಿಟ್ಟಿದ್ದ. ಅಲ್ಲೇ ಅಲ್ಲಿ ಇದು ನನ್ ತೊಡೆ ಮೇಲೆ ಅಮ್ಮ, ನನ್ ತೊಡೆ ಸ್ನೇಹ ಅವ್ರು ಈಗ ಬಂದಿದ್ದಾರೆ, ಜಾಯಿನ್. ಸ್ನೇಹ ಅವರು ಜಸ್ಟ್ ಇವಾಗ ಅವರ ದರ್ಶನ ಕೊಡ್ತಾರೆ. ಸ್ವಲ್ಪ ದಯವಿಟ್ಟು 4 ಮಾತಾಡಿ ಸ್ನೇಹ ಅವರೇ. ಬಾಯ್ 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 ಅಮ್ಮ. ಆರಾಮಾಗಿರಿ. ಖಂಡಿತ ಬರ್ತೇನೆ. ಅಮ್ಮ ಹೋಗ್ ಬರ್ತೀನಿ. ಇಲ್ಲ ನೀನಿಲ್ಲ, ನೀನಿಲ್ಲ.